ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂದರೆ, ನಂದು ಸ್ಕಿನ್ ಕೇರ್ ಟಿಪ್ಸ್ನ ನಿಮಗೂ ಕೂಡ ಹೇಳ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನೇನು ಸ್ಕಿನ್ ಕೇರ್ ಅಂತ ಏನೂ ಮಾಡಲ್ಲ, ಸೊ ಅದು ಪ್ರಾಡಕ್ಟ್ ಕೂಡ ಯೂಸ್ ಮಾಡಲ್ಲ. ಹೋಮ್ ರೆಮಿಡೀಸ್ ವೀಕ್ಲಿ 2 times ಯೂಸ್ ಮಾಡ್ತೀನಿ. ಅದನ್ನೇ ನಿಮಗೂ ಸಹ ಹೇಳ್ಕೊಡೋಣ ಅಂತ ಇದ್ದೀನಿ. ಬನ್ನಿ, ಏನು ಹೋಮ್ ರೆಮಿಡಿ ಮಾಡ್ಕೋತೀನಿ ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇವಾಗ ನಿಮಗೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂದರೆ, 1 ಟೇಬಲ್ ಸ್ಪೂನ್ ಕಡಲೆ ಎಸಿಡ್ ಬೇಕು, ಮತ್ತು ಟರ್ಮರಿಕ್ ಪೌಡರ್, ಮತ್ತು ಮಿಲ್ಕ್, ಮತ್ತು ರೋಸ್ ವಾಟರ್. ಆ್ಯಕ್ಚುಲಿ ನಾನು ಬಂದು ಬ್ಯೂಟಿಷಿಯನ್ ಕ್ಲಾಸಿಗೆ ಹೋಗ್ತಾ ಇದ್ದೆ. ಸೊ ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರೋದ್ರಿಂದ ಕ್ಲಾಸ್ನ ಡಿಸ್ಕಂಟಿನ್ಯೂ ಮಾಡಬೇಕಾಯಿತು. ಸೊ ಇಲ್ಲಿ ಇದನ್ನೆಲ್ಲ ಅಲ್ಲೇ ಕ್ಲಾಸಲ್ಲೇ ಹೇಳ್ಕೊಟ್ಟಿದ್ದು ನಮಗೆ. ಸೊ ನೋಡಿ, ನಾನು 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಟರ್ಮರಿಕ್ ಪೌಡರ್, ಮತ್ತು ಮಿಲ್ಕ್. ಮಿಲ್ಕು ನಿಮಗೆ ಒಂದು 3 to 4 ಟೇಬಲ್ ಸ್ಪೂನ್ ಅಂದರೆ ಸಾಕು. ಹಾಗೆ ಒಂದು ಸ್ವಲ್ಪ ಅದೊಂದು ಸ್ಪೂನ್ ಬಟರ್. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಫುಲ್ ಪೇಸ್ಟ್ ಬರಬೇಕು ಈ ಥರ. ನೋಡ್ತಾ ಇದ್ದೀರಲ್ಲ, ಈ ಥರ ನೀಟಾಗಿ, ಮತ್ತು ತುಂಬ ತೆಳ್ಳೆ ಮಾಡ್ಕೋಬೇಡಿ, ತಿಕ್ಕಾಗಿ ಇರಲಿ ಪೇಸ್ಟ್. ನೋಡಿ, ಈ ಥರ ತಿಕ್ಕಾಗಿ ಪೇಸ್ಟ್ ರೆಡಿ ಆದಮೇಲೆ ಇದನ್ನು ಫೇಸಿಗೆ ಅಪ್ಲೈ ಮಾಡ್ಕೋಬೇಕು. ವೆಲ್ಕಮ್ ಬ್ಯಾಕ್ ಗಾಯ್ಸ್. ನೋಡಿ, ನಾನೀಗ ಮಿಲ್ಕಲ್ಲಿ ಸ್ವಲ್ಪ ಕ್ಲೆನ್ಸಿಂಗ್ ಮಾಡ್ಕೋತಾ ಇದ್ದೀನಿ. ಸೊ ಮಿಲ್ಕಿಂದ ಕ್ಲೆನ್ಸ್ ಮಾಡ್ಕೊಳ್ಳೋದ್ರಿಂದ ಫೇಸ್ಗೆ ನಾವು ಯಾವುದೇ ಫೇಸ್ ಪ್ಯಾಕ್ ಅಥವಾ ಪೇಸ್ಟ್ ಅಪ್ಲೈ ಮಾಡಿದ್ರೆ ತುಂಬ ನೀಟಾಗಿ ರಿಸಲ್ಟ್ ಬರುತ್ತೆ. ಅದರಿಂದ ನಿಮ್ಮ ಹತ್ರ ಕ್ಲೆನ್ಸರ್ ಇದ್ದರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಸೊ ನಾನು ಅದನ್ನೆಲ್ಲ ಯೂಸ್ ಮಾಡಲ್ಲ, ಅದರಿಂದ ಮಿಲ್ಕಲ್ಲೇ ನಾನು ಕ್ಲೆನ್ಸಿಂಗ್ ಮಾಡ್ಕೋತೀನಿ. ನೋಡಿ, ಕ್ಲೆನ್ಸಿಂಗ್ ಮಾಡ್ಕೋತಾ ಇದ್ದೀನಿ. ಈಗ ಕ್ಲೆನ್ಸಿಂಗ್ ಎಲ್ಲ ಆಗಿದೆ. ಸೊ ಈಗ ಪೇಸ್ಟ್ ಅಪ್ಲೈ ಮಾಡೋಣ. ಈಗ ಬಂದು ನಾನು ಆಗಲೇ ಮಾಡಿಟ್ಟಿರೋ ಹಾಗೆ ಪೇಸ್ಟ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೋಡಿ, ಇಷ್ಟು ಪೇಸ್ಟ್ ಈ ಥರ ತಿಕ್ಕಲ್ಲಿದ್ರೆ ಸ್ಕಿನ್ಗೆ ಬೇಗ ರಿಸಲ್ಟ್ ಬರುತ್ತೆ. ಮತ್ತು ಹೋಮ್ ರೆಮಿಡೀಸ್ ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ಥರ ಸ್ಕಿನ್ಗೆ ಎಫೆಕ್ಟ್ ಆಗಲ್ಲ. ಸೊ ನ್ಯಾಚುರಲ್ ಆಗಿ ರಿಸಲ್ಟ್ ಬರುತ್ತೆ ನಿಮಗೆ. ಸೊ ಅದರಿಂದ ನಾನು ಯಾವುದೇ ಥರ ಫೇಸ್ ಪ್ಯಾಕ್ ಆಗಲಿ ಅಥವಾ ಫೇಸ್ ಮಾಸ್ಕ್ ಆಗಲಿ ಏನೂ ಯೂಸ್ ಮಾಡಲ್ಲ. ಸೊ ನಾನು ಈ ಥರ ಹೋಮ್ ರೆಮಿಡೀಸೇ ಮಾಡ್ಕೊಳ್ಳೋದು. ನನ್ನ ಹಸ್ಬೆಂಡ್ಗೂ ಸಹ ಮಾಡ್ತೀನಿ ಇದೇ ಥರ ಹೋಮ್ ರೆಮಿಡೀಸು. ನಿಮ್ಗೆ ಮೊದಲೇ ಹೇಳಿದಾಗೇ ಇದು ನನ್ನ ಬ್ಯೂಟಿಷಿಯನ್ ಕ್ಲಾಸಲ್ಲಿ ಹೇಳ್ಕೊಟ್ಟಿರೋದು. ಇನ್ನೂ ತುಂಬ ಥರ ಹೋಮ್ ರೆಮಿಡೀಸಲ್ಲೇ ನಿಮಗೆ ಫೇಸ್ ಪ್ಯಾಕ್ಗಳು ಹೇಳ್ಕೊಟ್ಟಿದ್ದಾರೆ. ಸೊ ನಿಮಗೂ ಸಹ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಈ ಥರ ಅಪ್ಲೈ ಮಾಡ್ಕೋಬೇಕು. ನಾನು ಈ ಫೇಸ್ ಪ್ಯಾಕ್ನ ವೀಕ್ಲಿ 2 times ಅಪ್ಲೈ ಮಾಡ್ತೀನಿ. ಯಾಕೆಂದರೆ ನನ್ನದು ಪ್ರೆಗ್ನೆನ್ಸಿ ಆದಮೇಲೆ ಪಾಪು ಹುಟ್ಟಿದ್ಮೇಲೆ ಸ್ಕಿನ್ ಎಲ್ಲ ಫುಲ್ ಡ್ರೈ ಮತ್ತು ಡಾರ್ಕ್ ಸ್ಪಾಟ್ ಜಾಸ್ತಿ ಆಗಿಬಿಟ್ಟಿತ್ತು. ಮತ್ತು ಐಸ್ ಕೆಳಗಡೆ ಎಲ್ಲ ಡಾರ್ಕ್ ಸರ್ಕಲ್ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು. ಈ ಪ್ಯಾಕ್ ಯೂಸ್ ಮಾಡಿ ನನಗೆ ಕಮ್ಮಿ ಆಗಿರೋದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಫೇಸ್ ಪ್ಯಾಕ್ ಅಪ್ಲೈ ಆಗಿದೆ. ಸೊ ಇದನ್ನು ಒಂದು 15 minutes ಬಿಡಬೇಕು.
ಫೇಸ್ ಎಲ್ಲ ನೀಟಾಗಿ ಅದು ಗ್ಲೋ ಬರುತ್ತೆ. ಸೊ ಅದರಿಂದ 15 ಮಿನಿಟ್ಸ್ ಆದರೂ ಬಿಡಬೇಕು. ನೀವು ಪ್ಯಾಕ್ ಹಚ್ಚಿದ್ಮೇಲೆ ಯಾವುದೇ ಥರ ಪ್ಯಾಕ್ ಹಚ್ಚಿದ್ರು ಸಹ 15 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ. ಸೊ ನಾನು 15 ಮಿನಿಟ್ಸ್ ಆದಮೇಲೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ವೆಲ್ಕಮ್ ಬ್ಯಾಕ್ ಗಾಯ್ಸ್. 15 ಮಿನಿಟ್ಸ್ ಆಯಿತು. ಸೊ ನಾನು ಫೇಸ್ನ ವಾಶ್ ಮಾಡ್ಕೊಂಡು ಬಂದೀನಿ. ನೀವೇ ನೋಡ್ತಾ ಇರ್ಬೋದು ಫೇಸ್ ಎಷ್ಟು ಗ್ಲೋ ಬಂದಿದೆ ಅಂತ. ನೋಡಿ ರಿಸಲ್ಟ್ ಈ ಥರ ಬರುತ್ತೆ ನಿಮಗೆ, ಎಷ್ಟು ಗ್ಲೋ ಇದೆ ಸ್ಕಿನ್ ಅಂತ. ಆ್ಯಕ್ಚುಲಿ ನಾನು 15 ಡೇಸ್ ಆಯಿತು ಈ ಫೇಸ್ ಪ್ಯಾಕ್ನ ಯೂಸ್ ಮಾಡಿ. ಟೈಮ್ ಸಿಗ್ತಾ ಇಲ್ಲ. ಸೊ ಬೇಬಿನ ನೋಡಿಕೊಂಡು ಮನೆಯದೆಲ್ಲ ಕೆಲಸ ಎಲ್ಲ ಮಾಡ್ಕೊಂಡು ಸೊ ಅದರಿಂದ ಟೈಮ್ ಸಿಕ್ಕಿರಲಿಲ್ಲ. ಮತ್ತು ಸುತ್ತಾಡೋದು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಈಗ ಲಾಸ್ಟ್ 1 ಮಂತಿಂದ. ಮತ್ತು ಪಾಪದು ಬರ್ಡೇ ಇತ್ತು, ಹಸ್ಬೆಂಡ್ ಬರ್ಡೇ ಇತ್ತು, ಅದರಿಂದ ಬ್ಯುಸಿ ಆಗಿಬಿಟ್ಟಿದೆ. ಸೊ ಯಾವುದೇ ಥರ ಫೇಸ್ ಪ್ಯಾಕ್ ಆಗಲಿ ಏನೂ ಯೂಸ್ ಮಾಡಿರಲಿಲ್ಲ 15 ಡೇಸಿಂದ. ಸ್ಕಿನ್ ಫುಲ್ ಡ್ರೈ ಆಗಿಬಿಟ್ಟಿತ್ತು ನಂದು. ಇದೇ ನೋಡಿ ಇವತ್ತೇ ಅಪ್ಲೈ ಮಾಡಿದ್ದು ನಾನು. ಹಾಗೆ ನಿಮ್ಗೆಲ್ಲರಿಗೂ ಒಂದು ವಿಷಯ ಹೇಳಬೇಕು. ತುಂಬ ಜನ ಏನು ಮಾಡ್ತೀರಾ ಅಂದರೆ ತುಂಬ ರಫ್ ಆಗಿರೋ ಟವಲ್ನ ತೊಗೊಂಡು ರಫ್ ಆಗಿ ಫೇಸ್ನ ಒರೆಸ್ಕೊಬಿಡ್ತೀರಾ. ಸೊ ಆ ಥರ ಮಾಡಬೇಡಿ. ಯಾಕಂದರೆ ನಿಮ್ಮದು ಸ್ಕಿನ್ ಬಂದು ಆವಾಗ ಫುಲ್ ಡ್ರೈ ಆಗಿಬಿಡುತ್ತೆ. ಸೊ ಸಾಫ್ಟಾಗಿರೋ ಟವಲ್ನ ಯೂಸ್ ಮಾಡಿ. ಮತ್ತು ತುಂಬ ರಫ್ ಆಗಿ ಒರೆಸ್ಕೊಳ್ಳೋದೆಲ್ಲ ಏನು ಬೇಡ. ಈ ಥರ ಟಚ್ ಮಾಡ್ಕೊಂಡು ಫೇಸ್ನ ಒರೆಸ್ಕೊಂಡ್ರೆ ಫೇಸ್ ನಿಮಗೆ ಫುಲ್ಲು ಗ್ಲೋ ಇರುತ್ತೆ. ಮತ್ತು ನಿಮಗೆ ಡ್ರೈ ಸ್ಕಿನ್ ಇರೋದು ಕಮ್ಮಿ ಆಗುತ್ತೆ. ಸೊ ತುಂಬ ಜನ ಇದೇ ತಪ್ಪು ಮಾಡ್ತೀರಾ, ರಫಾಗಿ ಈ ಥರ ರಫಾಗಿ ಮುಖ ಒರೆಸ್ಕೊಳ್ತೀರಾ. ನಾನೇ ನೋಡಿದ್ದೀನಿ, ನನ್ನ ಸಿಸ್ಟರ್ ಮತ್ತು ಹಸ್ಬೆಂಡ್ಗೂ ಹೇಳ್ತಾ ಇರ್ತೀನಿ. ಸೊ ಅವ್ರು ಕೇಳೋದೇ ಇಲ್ಲ. ನಾನು ಒರೆಸಿದ್ರೆ ಮಾತ್ರ ಸಾಫ್ಟಾಗಿ ಒರೆಸ್ತೀನಿ, ಬಟ್ ಅವರು ರಫಾಗೇನೆ ಜೋರಾಗಿ ಒರೆಸ್ಕೊಬಿಡ್ತಾರೆ. ಸೊ ಆ ಥರ ಮಾಡಬೇಡಿ. ನೋಡ್ತಾ ಇದ್ದೀರಲ್ಲ ನೀವೇ ಯಾವ ಥರ ರಿಸಲ್ಟ್ ಬಂದಿದೆ ಅಂತ. ನೀವು ಕೂಡ ಯೂಸ್ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನಾನು ಮೊದಲೇ ಹೇಳ್ದಾಗೇ ನಾನು ಬ್ಯೂಟಿಷಿಯನ್ ಕ್ಲಾಸ್ಗೆ ಹೋಗ್ತಾ ಇರಬೇಕಾದ್ರೆ ಇದೇ ಥರ ಹೋಮ್ ರೆಮಿಡೀಸ್ನ ತುಂಬ ಹೇಳ್ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಾನು ನನ್ನ ಫೇಸಿಗೆ ಯಾವ್ದು ಸೂಟ್ ಆಗುತ್ತೆ ಮತ್ತು ಹಸ್ಬೆಂಡ್ ಫೇಸಿಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ಮಾಡಿ ನೋಡಿಕೊಂಡು ಅದನ್ನೇ ಕಂಟಿನ್ಯೂ ಮಾಡ್ತಾ ಇರೋದು. ಸೊ ನನ್ನ ಫೇಸ್ಗೆ ಎಲ್ಲ ಥರ ಪ್ಯಾಕು ಸೂಟ್ ಆಗುತ್ತೆ. ಸೊ ನಾನು ಒಂದು 3-4 ಪ್ಯಾಕ್ಸ್ ಯೂಸ್ ಮಾಡ್ತೀನಿ. ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ನೋಡಿ ನನಗೆ ತುಂಬ ಡಾರ್ಕ್ ಸರ್ಕಲ್ ಆಗಿಬಿಟ್ಟಿತ್ತು. ಪಾಪು ಆದಮೇಲಂತೂ ನೈಟೆಲ್ಲ ನಿದ್ರೆ ಇರ್ತಾ ಇರಲಿಲ್ಲ. ಸೊ ಫೀಡಿಂಗ್ ಮಾಡಬೇಕಿತ್ತು, ಅದರಿಂದ ಫುಲ್ ಡಾರ್ಕ್ ಸರ್ಕಲ್ ಆಗಿ ಸ್ಕಿನ್ ಎಲ್ಲ ಡ್ರೈ ಆಗಿಬಿಟ್ಟಿತ್ತು. ಸೊ ನಾನು ಯಾಕಪ್ಪ ಈಗ ಸ್ಕಿನ್ ಆಗಿಬಿಡ್ತು ಅಂತ ತುಂಬ ತಲೆ ಕೆಡಿಸ್ಕೊಳ್ತಿದ್ದೆ. ಬಟ್ ಈ ಥರ ಹೋಮ್ ರೆಮಿಡೀಸ್ ಯೂಸ್ ಮಾಡಿ ಕಮ್ಮಿ ಆಗ್ತಾ ಬಂತು. ಸೊ ಡಾರ್ಕ್ ಸರ್ಕಲ್ಗೂ ಒಂದು ಪೇಸ್ಟ್ ಇದೆ, ಅದನ್ನ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವು ಕೂಡ ಯೂಸ್ ಮಾಡಿ. ನೀವು ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಅದನ್ನು ಕೂಡ ಯೂಸ್ ಮಾಡಿ. ಬಟ್ ನಿಮ್ಮ ಸ್ಕಿನ್ಗೆ ಸೂಟಬಲ್ ಇರೋ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ಯಾವುದೇ ಥರ ಎಫೆಕ್ಟಿವ್ ಆಗೋ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಬಿಡಿ. ತುಂಬ ಪ್ರಾಡಕ್ಟ್ಸ್ ಇದೆ, ಬಟ್ ಹೋಮ್ ರೆಮಿಡಿನೇ ಬೆಸ್ಟ್ ಅಂತ ನಾನು ಹೇಳ್ತೀನಿ. ನಾನು ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ನನಗನ್ಸೋ ಪ್ರಕಾರ ಹೋಮ್ ರೆಮಿಡೀಸೇ ಬೆಸ್ಟ್ ಅಂತ ನಾನು ಅನ್ಕೋತೀನಿ. ಸೊ ನೀವು ಟ್ರೈ ಮಾಡಿ. ಯಾರ್ಯಾರು ಹೋಮ್ ರೆಮಿಡಿನ ಮಾಡ್ಕೊಂಡ್ರಿ ಅವ್ರು ಕಮೆಂಟ್ ಮಾಡ್ಕೊಂಡು ನೋಡಿ, ರಿಸಲ್ಟ್ ನಿಮಗೆ ಬರುತ್ತೆ. ಸೊ ಇವತ್ತಿನ ವ್ಲಾಗ್ ಹೀಗಿತ್ತು. ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸೊ ಹೇಗಿತ್ತು ನನ್ನ ವೀಡಿಯೋ ಅಂತ ಕಮೆಂಟ್ ಮಾಡಿ. ಇನ್ನೂ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಗಾಯ್ಸ್.